ಸೊ ಈಗ ಪಾರ್ಟ್ ಟೈಮ್ ಅಂತಂದ್ರೆ ಒಂದು ಎಷ್ಟು kg ಬರುತ್ತೆ ಸರ್ ಇಲ್ಲಿ ನಿಮ್ಗೀಗ? ನೀವು ಯಾವ ರೀತಿ ಬ್ಯಾಗ್ ಪ್ರಿಪೇರ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು 100 ಬ್ಯಾಗ್ ಹಾಕ್ತೀರಾ, ನಿಮಗೆ ಎವ್ರಿ ಡೇ ಈಲ್ಡು 1 to 2 kg ಬರುತ್ತೆ. ಅದನ್ನ ನೀವು ಬ್ಯಾಚ್ ವೈಸ್ ಹಾಕ್ಬೇಕು. 100 ಬ್ಯಾಗು ಅಟ್ ಅ ಟೈಮ್ ಹಾಕಿದ್ರೆ ಬರಲ್ಲ. ಯಾಕೆಂದ್ರೆ ಇದರಲ್ಲಿ ನಾವು ಹೇಳೋದು 4 ರಿಂದ 5 ಈಲ್ಡ್ ಬರುತ್ತೆ ಒಂದು ಬ್ಯಾಗ್ ಅಲ್ಲಿ. ಸೊ ಹೀಲ್ಡ್ ಟು ಈಲ್ಡ್ ಬ್ರೇಕ್ ಆಗುತ್ತೆ. ಹೌದು, ಅವಾಗ ಬೇರೆ ಬ್ಯಾಗ್ಸ್ ರೆಡಿ ಇರೋ ತರ ನಾವು ನೋಡ್ಕೋಬೇಕು. ಸರ್ ಈಗ ನಾನು ಮಶ್ರೂಮ್ ಕೃಷಿ ಶುರು ಮಾಡಬೇಕು ಅಂತ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಮಿನಿಮಮ್ ಆಗಿ ನನ್ನ ಹತ್ರ ಜಾಗ ಎಷ್ಟಿರಬೇಕು ಅಂಡ್ ಹೆಂಗ್ ಶುರು ಮಾಡ್ಬೇಕು? ಆ ಪ್ರಿಪರೇಷನ್ ವೈಸ್ ಹೇಳೋದಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಹೆಂಗೆ? ಸೊ ನಿಮಗೆ 10x10 ಜಾಗ ಇದ್ರೂ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ಕೆಲವರು ನಮ್ಗೆ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಸೊ ಈಗ ನಾವು ಇರೋದು ಬಂದಿದ್ದು ರೆಂಟಲ್ಲಿ ನಾವು ಇರೋದು. ಸೊ ಅದೇ ಥರ ನೀವುಗಳು ಈಗ ಮನೆಯಲ್ಲೇ ಇರ್ಬೋದು. ಈಗ ಹಳೆ ಮನೆ ಯಾವುದಾದ್ರೂ ಇರುತ್ತೆ ಅನ್ಕೊಳ್ಳಿ, ವೆಂಟಿಲೇಷನ್ ಚೆನ್ನಾಗಿರೋ ಜಾಗನ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಕೆಲವರಿಗೆ ಮನೆ ಬಾಲ್ಕನಿಗಳಿರುತ್ತೆ, ಸೊ ಅಲ್ಲೂ ಕೂಡ ಅವರು ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಚಿಕ್ಕ ಜಾಗದಲ್ಲೇ ಇದು ಮಶ್ರೂಮ್ನ ಬೆಳೆಯುವಂಥದ್ದು. ಸೊ ಇದಕ್ಕೇನು ಏನು ಕವರ್ಡ್ ಎನ್ವಿರಾನ್ಮೆಂಟ್ ಬೇಕಾಗೋದಿಲ್ಲ. ಸೊ ಇರೋವಂಥ ಜಾಗಗಳನ್ನೇ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ತೀವೋ ಅನ್ನೋದು ಮೇನ್ ಆಗುತ್ತೆ. ಸೊ ವೆಂಟಿಲೇಷನ್ ಇದ್ರೆ ನಮ್ಗೆ ಆ ಜಾಗದಲ್ಲಿ ಮಶ್ರೂಮ್ನ ಬೆಳಿಬೋದು. ಈ ವೆಂಟಿಲೇಷನ್ ಹೇಳಿದ ಥರ ಇದಕ್ಕೆ ನನಗೆ ನಾವು 3-4 ವರ್ಷ ಇಟ್ಕೆ ಕಟ್ಕೊಂಡು ಅದ್ರ ಮೇಲ್ಗಡೆ ನಿಮಗೆ ಗ್ರೀನ್ ಶೇಡ್ ಹಾಕೊಂಡು ನಂಗೆ ಸುತ್ತ ನನಗೆ ವೆಂಟಿಲೇಷನ್ ಇರುತ್ತೆ. ಸೊ ವೆಂಟಿಲೇಷನ್ ಯಾವಾಗ ಚೆನ್ನಾಗಿರುತ್ತೋ ನನಗೆ ಮಶ್ರೂಮ್ ಅಲ್ಲಿ ಬರೋ ಈಲ್ಡ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನಮಗೆ ಡೈರೆಕ್ಟ್ ಗಾಳಿ ಬೇಡ. ಸೊ ಹಾಗಾಗಿ ನಾನು ಶೇಡ್ ನೆಟ್ನ ಹಾಕೊಂಡಿದ್ದೀನಿ. ಮತ್ತೆ ಸುತ್ತ ನಾವು ಇವಾಗ ನೀವು ಗನಿ ಬ್ಯಾಗ್ಸ್ ಹಾಕೊಂಡಿದ್ದೀವಿ. ಏನಕ್ಕೆ ಅಂತಂದ್ರೆ ಟೆಂಪರೇಚರ್ ಏನಾದರೂ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಸೊ ನಾವು ಆ ಇದಕ್ಕೆ ಗನಿ ಬ್ಯಾಗ್ಸ್ಗೆ ನೀರು ಹೊಡೆದ್ರೆ ನಮ್ಗೆ ಈ ರೂಮಿನ ಟೆಂಪರೇಚರ್ ಡೌನ್ ಆಗುತ್ತೆ. ಕೂಲ್ ಆಗಿರುತ್ತೆ ಸ್ವಲ್ಪ. ಬಾಸ್ ವಾಲಾ, ಬಿ ದ ಬಾಸ್.